ಲೋಕಸಭೆಯಲ್ಲಿಂದೂ ಸಹ ಪ್ರತಿಪಕ್ಷಗಳ ಗದ್ದಲ ಘೋಷಣೆಯಿಂದಾಗಿ ಕಲಾಪಕ್ಕೆ ಅಡ್ಡಿಯುಂಟಾಯಿತು. ಪ್ರಶ್ನೋತ್ತರ ಅವಧಿಯಲ್ಲಿ ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ವಿದ್ಯುತ್ ವಿತರಣೆ ದೇಶದಲ್ಲಿ ಏಕರೂಪವಾಗಿಲ್ಲ, ವಿತರಣೆ ಮತ್ತು ಪೂರೈಕೆಯಲ್ಲಿ ಸರ್ಕಾರ ವಿಶ್ವಾಸಾರ್ಹತೆಯ ಯಾವೆಲ್ಲ ಕ್ರಮ ಕೈಗೊಂಡಿದೆ ಎಂದು ಪ್ರಶ್ನಿಸಿದರು. So can the minister explain what specific accountability framework exists to ensure quality and reliability of supply at the last mile level, and whether any performance benchmarks are being enforced for distribution utility? Thank you, sir. ಇದಕ್ಕೆ ಉತ್ತರ ನೀಡಿದ ವಿದ್ಯುತ್ ಖಾತೆ ರಾಜ್ಯ ಸಚಿವ ಶ್ರೀಪಾದ್ ಯೆಸ್ಸೋ ನಾಯಕ್, 2014ರಿಂದ ಈಚೆಗೆ ವಿದ್ಯುತ್ ವಲಯದಲ್ಲಿ ವ್ಯಾಪಕ ಪರಿವರ್ತನೆಯಾಗಿದೆ. ವಿದ್ಯುತ್ ಕೊರತೆಯ ರಾಷ್ಟ್ರವಾಗಿದ್ದ ಭಾರತ ಈಗ ವಿದ್ಯುತ್ ಮಿನುಗುವ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಎಂದರು. ದೇಶದಲ್ಲಿ ದಾಖಲೆ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆಯಾಗಿದೆ. ವಿದ್ಯುತ್ ವಲಯ ರಾಷ್ಟ್ರ ಮತ್ತು ರಾಜ್ಯಗಳೆರಡಕ್ಕೂ ಸೇರುವ ಸಾಮಾನ್ಯ ಪಟ್ಟಿಯಲ್ಲಿದ್ದು, ವಿತರಣೆ ಮತ್ತು ಪ್ರಸರಣದಲ್ಲಿ ರಾಜ್ಯಗಳ ಜವಾಬ್ದಾರಿಯೂ ಇದೆ ಎಂದು ಹೇಳಿದರು. ये तो लास्ट माइल पर उपभोक्ता तक बिजली पहुंचाता है और इसलिए उन्हें रेवेन्यू कलेक्शन करता है तथा पावर वैल्यू चेन में वो रीडिस्ट्रीब्यूट भी करता है और इसलिए डिस्कॉम की सेहत, पावर सेक्टर की सेहत और अर्थात देश की अर्थव्यवस्था की सेहत के लिए अत्यंत महत्वपूर्ण है. इसलिए सरकार ने हर बार तरह तरह की योजना निकाल के जो ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕೈಗಾರಿಕಾ ವಿಧಿ ತಿದ್ದುಪಡಿ ಮಸೂದೆ 2026 ಕುರಿತು ಸದನ ಚರ್ಚಿಸಿ ಅಂಗೀಕಾರ ನೀಡುವಂತೆ ಕೋರಿದರು. 1926ರ ಕಾರ್ಮಿಕ ಸಂಘಗಳ ಕಾಯ್ದೆ, 1946ರ ಕೈಗಾರಿಕಾ ಉದ್ಯೋಗ ಕಾಯ್ದೆ ಮತ್ತು 1947ರ ಕೈಗಾರಿಕಾ ವ್ಯಾಜ್ಯ ಕಾಯ್ದೆ ತುಂಬಾ ಹಳೆಯದಾಗಿದ್ದು ಇವುಗಳನ್ನು ರದ್ದುಪಡಿಸಲಾಗಿದೆ. ಇದರ ಬದಲಿಗೆ ಕೈಗಾರಿಕಾ ಸಂಬಂಧಗಳ ವಿಧಿ 2020 ಜಾರಿಗೊಳಿಸಲಾಗಿದ್ದು, ಭವಿಷ್ಯದಲ್ಲಿ ಯಾವುದೇ ಗೊಂದಲ ಅಥವಾ ಸಮಸ್ಯೆಯಾಗದಂತೆ ಈ ವಿಧಿಗೆ ತಿದ್ದುಪಡಿ ತರಲಾಗಿದೆ ಎಂದರು. मैं सदन को रिक्वेस्ट करता हूं कि ये अमेंडमेंट को स्वीकार करें और पारित करें. ನಂತರ ಈ ವಿಷಯದ ಮೇಲಿನ ಚರ್ಚೆಯಲ್ಲಿ ಉತ್ತರ ನೀಡಿದ ಸಚಿವರು, ಕಾರ್ಮಿಕರ ಹಿತರಕ್ಷಣೆಗಾಗಿ ಅಗತ್ಯ ತಿದ್ದುಪಡಿ ಮಾಡಲಾಗಿದೆ. ಕಾರ್ಮಿಕರಿಗೆ ಯೋಗ್ಯ ವೇತನ ಒದಗಿಸುವ ಕುರಿತು ತಿದ್ದುಪಡಿಯಲ್ಲಿ ಪ್ರಸ್ತಾವ ಮಾಡಲಾಗಿದ್ದು, ಯಾವುದೇ ರಾಜ್ಯ ನಿಗದಿಗಿಂತ ಕಡಿಮೆ ವೇತನ ನೀಡದಂತೆ ನಿಯಮ ರೂಪಿಸಲಾಗಿದೆ. ಆದರೆ ಪ್ರತಿಪಕ್ಷಗಳ ಕೇವಲ ರಾಜಕಾರಣಕ್ಕಾಗಿ ಮಸೂದೆಯನ್ನು ವಿರೋಧಿಸುವುದು ಸರಿಯಲ್ಲ ಎಂದರು. ये उसमें शामिल कर ले कि जो पुराना एक्ट है ऑलरेडी रिपील हो गया, रिपील करने की कार्यपालिका को अधिकार है, लेकिन भी अधिकार एक्ट में होना चाहिए ताकि भविष्य में कोई लीगल इश्यू खड़ा न हो जाए.